ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ಪರಾಕ್ರಮ ವರ್ಣನವು ಎಂಬ 125ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಇಷ್ಟರಲ್ಲಿ ಅಪರಾಹ್ನ ಸಮಯವಾಗುತ್ತಾ ಬಂದಿತು. ಯುದ್ಧವು ಮೇಲೆ ಮೇಲೆ ಪ್ರಬಲವಾಯಿತು. ದ್ರೋಣನು ಕೆಂಪು ಕುದುರೆಗಳನ್ನು ಕೂಡಿದ ರಥದ ಮೇಲೆ ಕುಳಿತು ಪಾಂಚಾಲರನ್ನು ಪಾಂಡವರನ್ನು ನಿವಾರಿಸಿ ತನ್ನ ಶಕ್ತಿ ಮೀರಿ ಅವರನ್ನು ನಿಗ್ರಹಿಸುತ್ತಿದ್ದನು. ಮಹಾಬಲಾಢ್ಯನು ಮಹಾಧನುರ್ಧಾರಿಯೂ ಆದ ದ್ರೋಣನು ನಿನ್ನ ಪ್ರಿಯದಲ್ಲಿಯೇ ಅಕ್ಕರೆಯುಳ್ಳವನಾಗಿ ಶತ್ರು ಪಕ್ಷದ ಸೋಮಕ, ಸೃಂಜಯ, ಕೇಕಯ ವೀರರಲ್ಲಿ ಮುಖ್ಯರಾದವರನ್ನೇ ಹುಡುಕಿ ಕೊಲ್ಲುತ್ತಾ ರಣಲೀಲೆಯನ್ನು ನಡೆಸುತ್ತಿದ್ದನು. ಇದನ್ನು ನೋಡಿ ಬಹುಮಂದಿ ಕೇಕೆಯ ಸೋದರರಲ್ಲಿ ಪ್ರಧಾನನೆನಿಸಿಕೊಂಡ ಬೃಹತ್ ಕ್ಷತ್ರನೆಂಬುವನು ತೀವ್ರ ಬಾಣಗಳಿಂದ ದ್ರೋಣನನ್ನು ಬಲವಾಗಿ ನೋಯಿಸುತ್ತಾ ಎದುರಿಸಿ ಬಂದನು. ಬೆಟ್ಟದ ಮೇಲೆ ಮೇಘವು ಮಳೆಯನ್ನು ಕರೆಯುವಂತೆ ಎಡಬಿಡದೆ ದ್ರೋಣನ ಮೇಲೆ ಬಾಣಗಳನ್ನು ಬಿಡುತ್ತಿದ್ದನು. ಆದರೆ ದ್ರೋಣನು ಆ ಬಾಣಗಳನ್ನೆಲ್ಲ ತನ್ನ ಬಾಣಗಳಿಂದ ನಿಗ್ರಹಿಸಿ 15 ಬಾಣಗಳಿಂದ ಆ ಕೇಕೆಯ ರಾಜರನ್ನು ಹೊಡೆದನು. ಈ ಬಾಣಗಳು ಬರುವಾಗ ಅರ್ಧ ದಾರಿಯಲ್ಲಿಯೇ ಬೃಹತ್ ಕ್ಷತ್ರನು ಆ ಒಂದೊಂದು ಬಾಣವನ್ನು 5 ಬಾಣಗಳಿಂದ ತುಂಡು ಮಾಡಿ ಆಶ್ಚರ್ಯಕರವಾದ ತನ್ನ ಹಸ್ತವೇಗವನ್ನು ತೋರಿಸಿದನು. ದ್ರೋಣನು ಕೂಡ ಆ ಕೇಕೆಯ ರಾಜನ ಹಸ್ತಲಾಘವವನ್ನು ನೋಡಿ ಸಂತೋಷದಿಂದ ನಗುಮುಖದೊಡನೆ ತಿರುಗಿ 8 ಬಾಣಗಳನ್ನು ಪ್ರಯೋಗಿಸಿದನು. ಅವುಗಳನ್ನು ಕೇಕೆಯ ರಾಜನು ಅಷ್ಟೇ ಬಾಣಗಳಿಂದ ಭೇದಿಸಿ ಕೆಡಹಿದನು. ಬೃಹತ್ ಕ್ಷತ್ರನ ಈ ಕಾರ್ಯವನ್ನು ನೋಡಿ ನಿನ್ನ ಸೈನ್ಯಕ್ಕೆಲ್ಲ ಆಶ್ಚರ್ಯವಾಯಿತು. ಆಗ ದ್ರೋಣನು ಕೇಕೆಯ ರಾಜನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅದನ್ನು ಕೇಕೆಯ ರಾಜನು ಬ್ರಹ್ಮಾಸ್ತ್ರದಿಂದಲೇ ನಿಗ್ರಹಿಸಿ ಬಿಟ್ಟನು. ಆಮೇಲೆ ಬೃಹತ್ ಕ್ಷತ್ರನು ದ್ರೋಣನ ಮೇಲೆ 60 ಬಾಣಗಳನ್ನು ಪ್ರಯೋಗಿಸಿದನು. ದ್ರೋಣನು ಅದಕ್ಕೆ ಪ್ರತಿಯಾಗಿ ಒಂದು ನಾರಾಚವನ್ನು ಕೇಕೆಯ ರಾಜನ ಮೇಲೆ ಪ್ರಯೋಗಿಸಿದನು. ಅದು ಕೇಕೆಯ ರಾಜನ ಕವಚವನ್ನು ಹರಿದು ಆ ರಾಜನ ದೇಹವನ್ನು ಭೇದಿಸಿಕೊಂಡು ಹೋಗಿ ಹುತ್ತದಲ್ಲಿ ಹೋಗುವ ಹಾವಿನಂತೆ ನೆಲದಲ್ಲಿ ನಾಟಿತು. ಇದರಿಂದ ಕೇಕೆಯ ರಾಜನು ಬಹಳವಾಗಿ ನೊಂದನು. ಅತ್ಯಾಕ್ರೋಶದಿಂದ ಕಣ್ಣುಗಳನ್ನು ತೊಳಲಿಸುತ್ತಾ 70 ಬಾಣಗಳಿಂದ ದ್ರೋಣನನ್ನು, ಒಂದು ಬಾಣದಿಂದ ಅವನ ಸಾರಥಿಯನ್ನು ಮರ್ಮಸ್ಥಾನಗಳಿಗೆ ತಗಲುವಂತೆ ಹೊಡೆದನು. ದ್ರೋಣನು ಪ್ರತಿಯಾಗಿ ತೀಕ್ಷ್ಣ ಬಾಣಗಳನ್ನು ಬಿಟ್ಟು ಆ ಕೇಕೆಯ ರಾಜನಿಗೆ ಬುದ್ಧಿಭ್ರಮೆ ಹಿಡಿಯುವಂತೆ ಮಾಡಿ ಕೊನೆಗೆ 4 ಬಾಣಗಳಿಂದ 4 ರಥಾಶ್ವಗಳನ್ನು, ಒಂದು ಬಾಣದಿಂದ ಅವನ ಸಾರಥಿಯನ್ನು, 2 ಬಾಣಗಳಿಂದ ಅವನ ಧ್ವಜ ಛತ್ರಗಳನ್ನು ಭೇದಿಸಿ ಕೆಡಹಿದನು. ಆಮೇಲೆ ಅತಿ ತೀಕ್ಷ್ಣವಾದ ಒಂದು ನಾರಾಚವನ್ನು ತೆಗೆದು ಬೃಹತ್ ಕ್ಷತ್ರನ ಎದೆಗೆ ಗುರಿಯಿಟ್ಟು ಹೊಡೆಯಲು ಅದರಿಂದ ಆ ಕೇಕೆಯ ರಾಜನು ಎದೆ ಮುರಿದು ಸತ್ತು ಬಿದ್ದನು. ಕೇಕೆಯರಲ್ಲಿ ಮಹಾರಥನೆನಿಸಿಕೊಂಡ ಬೃಹತ್ ಕ್ಷತ್ರನು ಹತನಾದುದನ್ನು ನೋಡಿ ಶಿಶುಪಾಲ ಕುಮಾರನು ಅತಿ ಕೋಪಾವಿಷ್ಟನಾಗಿ ತನ್ನ ಸಾರಥಿಯನ್ನು ಕುರಿತು, ಸೂತ, ಅದು ಅಲ್ಲಿ ದ್ರೋಣನು ನಮ್ಮ ಕಡೆಯ ಕೇಕೆಯ ಪಾಂಚಾಲ ವೀರರನ್ನು ಯಥೇಚ್ಛವಾಗಿ ಕೊಲ್ಲುತ್ತಾ ಯುದ್ಧ ಮಾಡುತ್ತಿರುವನು. ಬೇಗನೆ ಅಲ್ಲಿಗೆ ರಥವನ್ನು ಬಿಡು ಎನ್ನಲು ಸಾರಥಿಯು ಒಡನೆ ಅಲ್ಲಿಗೆ ರಥವನ್ನು ತಂದನು. ಕೇದಿರಾಜನಾದ ಆ ದೃಷ್ಟಕೇತುವು ಬೆಂಕಿಯ ಮೇಲೆ ಬೀಳುವ ಮಿಡತೆಯಂತೆ ದ್ರೋಣನನ್ನು ಕೊಲ್ಲಬೇಕೆಂದು ಮುಂದೆ ಬಂದು 60 ಬಾಣಗಳಿಂದ ದ್ರೋಣನನ್ನು, ಅವನ ರಥಾಶ್ವ ಧ್ವಜಗಳನ್ನು ಬಲವಾಗಿ ಹೊಡೆದನು. ಮಲಗಿದ ಹುಲಿಯನ್ನು ಎಬ್ಬಿಸುವಂತೆ ಮೇಲೆ ಮೇಲೆ ಬಾಣಗಳನ್ನು ಹೊಡೆದು ದ್ರೋಣನನ್ನು ಬಹಳವಾಗಿ ಕೋಪಗೊಳಿಸಿದನು. ಅದನ್ನು ನೋಡಿ ದ್ರೋಣನು ಒಂದು ಕ್ಷುರಪ್ರದಿಂದ ಆ ದೃಷ್ಟಕೇತುವಿನ ಧನುಸ್ಸನ್ನು ಅದರ ಮಧ್ಯಭಾಗಕ್ಕೆ ಸರಿಯಾಗಿ ಭೇದಿಸಿ ಕೆಡಗಿದನು. ಒಡನೆಯೇ ಆ ಶಿಶುಪಾಲ ಪುತ್ರನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ದ್ರೋಣನ ಮೇಲೆ ಬಾಣಗಳನ್ನು ಬಿಟ್ಟನು. ಆಗ ದ್ರೋಣನು 4 ಬಾಣಗಳಿಂದ ಆ ಚೇದಿರಾಜನ 4 ರಥಾಶ್ವಗಳನ್ನು, ಒಂದು ಬಾಣದಿಂದ ಸಾರಥಿಯ ತಲೆಯನ್ನು ಕತ್ತರಿಸಿ ಕೆಡಹಿ 25 ಬಾಣಗಳನ್ನು ಆ ದೃಷ್ಟಕೇತುವಿನ ಮೇಲೆ ಪ್ರಯೋಗಿಸಿದನು. ಒಡನೆಯೇ ಆ ಚೈದ್ಯನು ಮುರಿದ ರಥದಿಂದ ಕೆಳಕ್ಕೆ ಹಾರಿ ದೊಡ್ಡ ಗದೆಯನ್ನೆತ್ತಿಕೊಂಡು ಅದನ್ನು ದ್ರೋಣನ ಮೇಲೆ ಬೀಸಿದನು. ಕೋಪಗೊಂಡ ಹಾವಿನಂತೆಯೂ ಕಾಲರಾತ್ರಿಯಂತೆಯೂ ಭಯಂಕರವಾಗಿಯೂ ಮಹತ್ತಾಗಿಯೂ ಉಕ್ಕಿನಿಂದ ನಿರ್ಮಿತವಾಗಿಯೂ ಚಿನ್ನದ ಕಟ್ಟುಗಳಿಂದ ಅಲಂಕೃತವಾಗಿಯೂ ಇದ್ದ ಆ ಮಹಾಗದೆಯನ್ನು ದ್ರೋಣನು ಅನೇಕ ಸಹಸ್ರ ಬಾಣಗಳಿಂದ ಭೇದಿಸಿ ಕೆಡಹಿದನು. ಮಹಾಧ್ವನಿಯೊಡನೆ ಆ ಗದೆಯು ಮುರಿದು ಕೆಳಗೆ ಬಿದ್ದಿತು. ಇದನ್ನು ನೋಡಿ ಸಹಿಸಲಾರದೆ ದೃಷ್ಟಕೇತುವು ಒಂದು ತೋಮರವನ್ನು, ಆಮೇಲೆ ಒಂದು ಶಕ್ತ್ಯಾಯುಧವನ್ನು ದ್ರೋಣನ ಮೇಲೆ ಬೀಸಿದನು. ಆ ತೋಮರ ಶಕ್ತಿಗಳೆರಡನ್ನು ದ್ರೋಣನು 5 ಬಾಣಗಳಿಂದ ತುಂಡು ಮಾಡಿದನು. ಗರುಡನಿಂದ ಕಚ್ಚಿ ತುಂಡು ಮಾಡಲ್ಪಟ್ಟ ಹಾವುಗಳಂತೆ ಅವೆರಡು ತುಂಡಾಗಿ ಕೆಳಗೆ ಬಿದ್ದವು. ಆಮೇಲೆ ದ್ರೋಣನು ಒಂದು ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಲು ಆ ಬಾಣವು ದೃಷ್ಟಕೇತುವಿನ ಕವಚವನ್ನು ಭೇದಿಸಿಕೊಂಡು ಹೋಗಿ ಅವನ ಎದೆಯಲ್ಲಿ ನಾಟಿ ಅದನ್ನು ಎರಡಾಗಿ ಸೀಳಿ ಭೂಮಿಯಲ್ಲಿ ಬಿದ್ದಿತು.
ಹಸಿವಿನಿಂದ ಆತುರಗೊಂಡ ಗುಬ್ಬಿಯು ಸಣ್ಣ ಮಿಡತೆಯನ್ನು ಹೇಗೋ ಹಾಗೆ ದ್ರೋಣನು ಚೇದಿರಾಜನಾದ ಆ ದೃಷ್ಟಕೇತುವನ್ನು ಕೊನೆಗಾಣಿಸಿಬಿಟ್ಟನು. ದೃಷ್ಟಕೇತುವು ಹತನಾದುದನ್ನು ನೋಡಿ ಉತ್ತಮಾಸ್ತ್ರಗಳನ್ನು ಬಲ್ಲ ಅವನ ಮಗನು ತನ್ನ ತಂದೆ ಇದ್ದ ಸ್ಥಳಕ್ಕೆ ಬಂದು ದ್ರೋಣನೊಡನೆ ಯುದ್ಧವನ್ನಾರಂಭಿಸಿದನು. ಅವನನ್ನು ದ್ರೋಣನು ಹೆಬ್ಬುಲಿಯು ಜಿಂಕೆಯ ಮರಿಯನ್ನು ಕೊಲ್ಲುವಂತೆ ಕ್ಷಣ ಮಾತ್ರದಲ್ಲಿ ಯಮಪುರಿಗೆ ಕಳುಹಿಸಿಬಿಟ್ಟನು. ಇದನ್ನು ನೋಡಿ ವೀರನಾದ ಜರಾಸಂಧನ ಮಗನು ದ್ರೋಣನಿಗೆ ಎದಿರಾಗಿ ಬಂದು ಮೇಘವು ಸೂರ್ಯನನ್ನು ಮರೆಸುವಂತೆ ಬಾಣ ಪರಂಪರೆಗಳಿಂದ ದ್ರೋಣನನ್ನು ಕಣ್ಣಿಗೆ ಕಾಣದಂತೆ ಮುಚ್ಚಿಬಿಟ್ಟನು. ಅವನ ಹಸ್ತಲಾಘವವನ್ನು ನೋಡಿ ಅಭಿನಂದಿಸುತ್ತಾ ದ್ರೋಣನು ಅವನಿಗಿಂತಲೂ 100,000 ಸಂಖ್ಯೆಯಿಂದ ಹೆಚ್ಚು ಬಾಣಗಳನ್ನು ಬಿಟ್ಟು ಆ ಜರಾಸಂಧ ಸುತನನ್ನು ಅದೃಶ್ಯನನ್ನಾಗಿ ಮಾಡಿ ಕೊನೆಗೆ ಎಲ್ಲರೂ ನೋಡುತ್ತಿರುವ ಹಾಗೆಯೇ ಆ ಜರಾಸಂಧ ಪುತ್ರನನ್ನು ಕೊನೆಗಾಣಿಸಿಬಿಟ್ಟನು. ಮಹಾರಾಜ, ಇದೇ ರೀತಿಯಲ್ಲಿ ದ್ರೋಣನು ತನಗೆದಿರಾಗಿ ನಿಲ್ಲಿಸಲ್ಪಟ್ಟವರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊನೆಗಾಣಿಸುತ್ತಾ ಪ್ರಳಯ ಕಾಲದ ಯಮನಂತೆ ರಣರಂಗದಲ್ಲಿ ನಿರಂಕುಶವಾಗಿ ಸಂಚರಿಸುತ್ತಿದ್ದನು. ಆಗ ದ್ರೋಣನು ತನ್ನ ಹೆಸರನ್ನು ಹೇಳಿ ಹೇಳಿ ಬಾಣಗಳನ್ನು ಬಿಡುತ್ತಾ ಪಾಂಡವ ಸೈನ್ಯಗಳನ್ನೆಲ್ಲ ಬಾಣಗಳಿಂದ ಮುಚ್ಚುತ್ತಿದ್ದನು. ದ್ರೋಣನಾಮಾಂಕಿತಗಳಾದ ಬಾಣಗಳು ಅಸಂಖ್ಯಾತಗಳಾದ ಗಜ ತುರಗ ಪದಾತಿಗಳನ್ನು ಆಹುತಿಯಾಗಿ ತೆಗೆದುಕೊಂಡವು. ಇಂದ್ರನಿಂದ ಕೊಲೆಗೀಡಾದ ದೈತ್ಯ ಸೈನ್ಯದಂತೆ ಪಾಂಡವ ಪಾಂಚಾಲ ಸೈನ್ಯಗಳು 100,000 ಸಂಖ್ಯೆಯಿಂದ ಹತವಾಗಿ ಕೆಳಗೆ ಸಿಕ್ಕಿಬಿದ್ದ ಗೋವುಗಳಂತೆ ನಡುಗುತ್ತಿದ್ದವು. ದ್ರೋಣನಿಂದ ಕೊಲೆಗೀಡಾದ ಪಾಂಡವ ಸೈನ್ಯದಲ್ಲಿ ಭಯಂಕರವಾದ ದೀನ ಧ್ವನಿಯು ಕೇಳಲಾರಂಭಿಸಿತು. ಮೇಲೆ ಸೂರ್ಯನ ತಾಪವೊಂದು, ಕೆಳಗೆ ದ್ರೋಣನ ಬಾಣ ಜ್ವಾಲೆಯೊಂದು, ಇವೆರಡು ಅಗ್ನಿಯಂತೆ ದಹಿಸುತ್ತಿರಲು ಪಾಂಚಾಲ ಸೈನ್ಯವೆಲ್ಲ ಭಯಗ್ರಸ್ತವಾಗಿ ಹಿಂದು ಮುಂದು ತೋರದೆ ತತ್ತಳಿಸುತ್ತಿದ್ದವು. ಅವುಗಳಿಗೆ ಓಡಿ ಹೋಗುವುದಕ್ಕೂ ಕಾಲು ಬಾರದಂತಾಗಿತು. ಪಾಂಚಾಲ ದೇಶದ ಮಹಾರಥರೆಲ್ಲರೂ ದ್ರೋಣನ ಬಾಣದ ಬಲೆಯಿಂದ ಆವರಿಸಲ್ಪಟ್ಟು ದಿಗ್ಭ್ರಾಂತರಾಗಿದ್ದರು. ಇದನ್ನು ನೋಡಿ ಅಲ್ಲಲ್ಲಿ ಇದ್ದ ಛೇದಿ, ಸೃಂಜಯ, ಕಾಶಿ, ಕೋಸಲ ದೇಶದ ಯೋಧರೆಲ್ಲ ದ್ರೋಣನನ್ನು ಕೊಲ್ಲಿರಿ, ದ್ರೋಣನನ್ನು ಕೊಲ್ಲಿರಿ ಎಂದು ಕೂಗುತ್ತಾ ಅವನನ್ನು ಎದುರಿಸಿ ಬಂದರು. ತಮ್ಮ ಸರ್ವ ಪ್ರಯತ್ನದಿಂದ ದ್ರೋಣನನ್ನು ಕೊಲ್ಲಬೇಕೆಂದು ಬಂದ ಆ ಸೈನಿಕರಲ್ಲಿ ಒಬ್ಬೊಬ್ಬನನ್ನು ದ್ರೋಣನು ತನ್ನ ಬಾಣಗಳಿಂದ ಕ್ಷಣ ಮಾತ್ರದಲ್ಲಿ ಕೊಂದು ಕೆಡಹಿದನು. ಅದರಲ್ಲಿಯೂ ಛೇದಿ ದೇಶದ ಪ್ರಮುಖ ವೀರರು ವಿಶೇಷವಾಗಿ ಕೊಲೆಗೀಡಾದರು. ಛೇದಿ ದೇಶದವರೆಲ್ಲರೂ ಪ್ರಾಯಕವಾಗಿ ಹತರಾದುದನ್ನು ನೋಡಿ ದ್ರೋಣನ ಬಾಣವೇಗವನ್ನು ತಡೆಯಲಾರದೆ ಪಾಂಚಾಲರು ಇತರ ಸೈನಿಕರು ಭಯದಿಂದ ತಮ್ಮ ರಕ್ಷಣೆಗಾಗಿ ಭೀಮಸೇನನನ್ನು ದೃಷ್ಟದ್ಯುಮ್ನನನ್ನು ಕುರಿತು ಮೊರೆಯಿಟ್ಟರು. ಆಗ ಭೀಮನು ತನ್ನ ಸೈನಿಕರನ್ನು ನೋಡಿ, ಎಲೈ, ಆಚಾರ್ಯನಾದ ಆ ಬ್ರಾಹ್ಮಣನು ಮಹಾತಪಸ್ಸನ್ನು ನಡೆಸಿರಬೇಕು, ಇದರಲ್ಲಿ ಸಂದೇಹವಿಲ್ಲ. ಅದರಿಂದಲೇ ಅವನು ಯುದ್ಧದಲ್ಲಿ ಕೋಪವಶನಾಗಿ ಕ್ಷತ್ರಿಯ ವೀರರನ್ನೆಲ್ಲ ತನ್ನ ಬಾಣ ಜ್ವಾಲೆಯಿಂದ ದಹಿಸುತ್ತಿರುವನು. ಯುದ್ಧವು ಕ್ಷತ್ರಿಯನ ಧರ್ಮವು, ಉತ್ತಮವಾದ ತಪಸ್ಸು ಬ್ರಾಹ್ಮಣನ ಧರ್ಮವು. ದ್ರೋಣಾಚಾರ್ಯನು ಮಹಾತಪಸ್ವಿ, ಅದರ ಮೇಲೆ ಶಸ್ತ್ರವಿದ್ಯೆಯಲ್ಲಿ ಸುಶಿಕ್ಷಿತನು. ದೃಷ್ಟಿ ಮಾತ್ರದಿಂದಲೇ ಅವನು ವೀರ ಕ್ಷತ್ರಿಯರನ್ನೆಲ್ಲ ಸುಟ್ಟು ಬಿಡಬಲ್ಲನು. ಅಸ್ತ್ರ ಜ್ವಾಲೆಗಳನ್ನು ಕೆದರುವ ದ್ರೋಣನೆಂಬ ಅಗ್ನಿಯಲ್ಲಿ ಪ್ರವೇಶಿಸಿ ಅನೇಕ ಕ್ಷತ್ರಿಯ ವೀರರು ದಗ್ಧರಾದುದೇನೂ ಆಶ್ಚರ್ಯವಲ್ಲ. ಆ ದ್ರೋಣನು ಮಹಾ ತೇಜಸ್ವಿ, ತನ್ನ ಬಲಕ್ಕೂ ಉತ್ಸಾಹಕ್ಕೂ ವೀರ್ಯಕ್ಕೂ ತಕ್ಕಂತೆ ಸಮಸ್ತ ಭೂತಗಳನ್ನು ಮೋಹಗೊಳಿಸಿ ನಮ್ಮ ಸೈನ್ಯಗಳನ್ನೆಲ್ಲ ಕೊಲ್ಲುತ್ತಿರುವನು. ಮಾಡುವುದೇನು? ಆದರೂ ನಮ್ಮ ಪ್ರಯತ್ನವನ್ನು ಬಿಡಬಾರದು ಎಂದನು. ಈ ಮಾತನ್ನು ಕೇಳಿದೊಡನೆ ಕ್ಷತ್ರಧರ್ಮನೆಂಬುವನು ಅರ್ಧಚಂದ್ರ ಬಾಣವೊಂದನ್ನು ಪ್ರಯೋಗಿಸಿ ದ್ರೋಣನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು. ಆಗಲೇ ದ್ರೋಣನು ಅದಕ್ಕಿಂತಲೂ ಮಹತ್ತಾದ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತೀಕ್ಷ್ಣ ಬಾಣಗಳನ್ನು ಅದರಲ್ಲಿ ಸಂಧಿಸಿ ಕಿವಿಯವರೆಗೆ ನಾಣನೆಳೆದು ಕ್ಷತ್ರಧರ್ಮನ ಮೇಲೆ ವೇಗದಿಂದ ಪ್ರಯೋಗಿಸಿದನು. ಅದರಿಂದ ಕ್ಷತ್ರಧರ್ಮನು ಎದೆಯೊಡೆದು ತನ್ನ ವಾಹನದಿಂದ ಕೆಳಕ್ಕೆ ಬಿದ್ದು ಬಿಟ್ಟನು. ದೃಷ್ಟದ್ಯುಮ್ನನ ಮಗನಾದ ಕ್ಷತ್ರಧರ್ಮನು ಹತನಾದುದನ್ನು ನೋಡಿ ಪಾಂಡವ ಸೈನ್ಯಗಳೆಲ್ಲ ಭಯದಿಂದ ನಡುಗಿದವು. ಆಮೇಲೆ ಮಹಾಬಲಾಢ್ಯನಾದ ಚೇಕಿತಾನನು ಮುಂದೆ ಬಂದು 10 ಬಾಣಗಳನ್ನು ದ್ರೋಣನ ಎದೆಗೆ ಗುರಿಯಿಟ್ಟು ಹೊಡೆದನು. 4 ಬಾಣಗಳನ್ನು ದ್ರೋಣನ ಸಾರಥಿಗೂ, ಬೇರೆ 4 ಬಾಣಗಳನ್ನು ಅವನ ರಥಾಶ್ವಗಳಿಗೂ ಹೊಡೆದನು. ಇದಕ್ಕೆ ಪ್ರತಿಯಾಗಿ ದ್ರೋಣನು 1 ಬಾಣವನ್ನು ಆ ಚೇಕಿತಾನನ ಎದೆಗೂ, ಬೇರೆ 2 ಬಾಣಗಳನ್ನು ಅವನ ತೋಳಿಗೂ ಹೊಡೆದು 7 ಬಾಣಗಳಿಂದ ಅವನ ಧ್ವಜವನ್ನು ಮುರಿದನು. ಬೇರೆ 3 ಬಾಣಗಳಿಂದ ಅವನ ಸಾರಥಿಯನ್ನು ಕೊಂದು ಕೆಡಹಿದನು. ಆಗ ಚೇಕಿತಾನನ ರಥಾಶ್ವಗಳು ಭಯದಿಂದ ಸಿಕ್ಕಿದ ಕಡೆಗೆ ರಥವನ್ನೆಳೆದುಕೊಂಡು ಓಡಲಾರಂಭಿಸಿದವು. ಅವನ ಕುದುರೆಗಳು ಬಾಣಗಳಿಂದ ನೊಂದು ಸತ್ತು ಬಿದ್ದವು. ಆಮೇಲೆ ದ್ರೋಣನು ಅಲ್ಲಲ್ಲಿ ಇದ್ದ ಛೇದಿ, ಪಾಂಚಾಲ, ಸಂಜಯ ಸೈನ್ಯಗಳನ್ನೆಲ್ಲ ನಾನಾ ಕಡೆಗಳಿಗೆ ಓಡಿಸಿಬಿಟ್ಟನು. ಮಹಾರಾಜ, ಆ ದ್ರೋಣನಾದರೂ 400 ವರ್ಷದ ವೃದ್ಧನು, ಕಿವಿಯವರೆಗೆ ಸಂಪೂರ್ಣವಾಗಿ ನೆರೆತ ಕೂದಲುಳ್ಳವನು,
ಅಂತಹ ವೃದ್ಧನು 16 ವಯಸ್ಸಿನ ತರುಣನಂತೆ ರಣರಂಗದಲ್ಲಿ ತನ್ನ ಅದ್ಭುತ ಪರಾಕ್ರಮವನ್ನು ತೋರಿಸಿ ತಾನೇ ತಾನಾಗಿ ಸಂಚರಿಸುತ್ತಿದ್ದನು. ಆಗ ಜನರೆಲ್ಲರೂ ಅವನನ್ನು ವಜ್ರಪಾಣಿಯಾದ ಇಂದ್ರನೆಂದೇ ತಿಳಿದುಕೊಂಡರು. ಆಗ ದೃಪದನು ತನ್ನ ಕಡೆಯವರನ್ನು ನೋಡಿ, ಎಲೈ ವೀರರೇ, ಹುಲಿಯು ಸಣ್ಣ ಮೃಗಗಳನ್ನು ಹೇಗೋ ಹಾಗೆ ದ್ರೋಣನು ನಮ್ಮ ಕಡೆಯ ಕ್ಷತ್ರಿಯರನ್ನೆಲ್ಲ ಕೊಲ್ಲುತ್ತಿರುವನು. ಅವನು ಇನ್ನೂ ವಿಶೇಷ ಯುದ್ಧಾತುರದಿಂದಲೇ ಇರುವನು. ಈ ಅನರ್ಥಕ್ಕೆಲ್ಲ ಪಾಪಿಯಾದ ಆ ದುರ್ಯೋಧನನಲ್ಲವೇ ಕಾರಣವು? ದುರಾತ್ಮನಾದ ಆತನು ಅತ್ಯಂತ ಕಷ್ಟಕ್ಕೀಡಾದ ನರಕಗಳನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ಅವನ ದುರಾಶೆಯಿಂದಲ್ಲವೇ ಇಷ್ಟು ಮಂದಿ ಕ್ಷತ್ರಿಯ ವೀರರು ಕತ್ತಿಯಿಂದ ಕಡಿಯಲ್ಪಟ್ಟ ವೃಷಭಗಳಂತೆ ರಕ್ತದಿಗ್ಧ ಶರೀರರಾಗಿ ನಾಯಿ ನರಿಗಳಿಗೆ ಆಹಾರವಾಗಿ ಇಲ್ಲಿ ಬಿದ್ದಿರುವರು. ಮುಖ್ಯವಾಗಿ ಆ ಪಾಪಿ ದುರ್ಯೋಧನನಿಗೆ ಸದ್ಗತಿಯಿಲ್ಲ ಎಂದರು. ಹೀಗೆಂದು ಹೇಳಿ ದೃಪದನು ತನ್ನ ದೊಡ್ಡ ಸೈನ್ಯವನ್ನು ಕೂಡಿಸಿಕೊಂಡು ಪಾಂಡವರನ್ನು ತನ್ನ ಸಹಾಯಕ್ಕೆ ಕರೆದುಕೊಂಡು ದ್ರೋಣನನ್ನು ಎದುರಿಸಿ ಹೋದನು. ಇದು 125ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.